ನಮಸ್ಕಾರ. ಒಂದು ಬಿಸ್ನೆಸ್ ತೆಗೆದುಕೊಳ್ಳಬಹುದಾದ ಅತಿ ದೊಡ್ಡ, ಅತಿ ಮುಖ್ಯ ಮತ್ತು ಅಷ್ಟೇ ಎಕ್ಸೈಟಿಂಗ್ ಆದ ನಿರ್ಧಾರ ಯಾವುದು ಗೊತ್ತಾ? ಅದು ಜಾಗತಿಕವಾಗಿ ಬೆಳೆಯುವುದು. ಬನ್ನಿ, ಇವತ್ತು ನಾವು ಇದೇ ವಿಷಯದ ಬಗ್ಗೆ ಆಳವಾಗಿ ನೋಡೋಣ. ಒಂದು ಹೊಸ ದೇಶದ ಮಾರುಕಟ್ಟೆಗೆ ಕಾಲಿಡುವುದು ಹೇಗೆ? ಈ ಪ್ರಶ್ನೆ ಕೇಳೋಕೆ ತುಂಬಾನೇ ಸಿಂಪಲ್ ಅನ್ಸ್ಬೋದು ಅಲ್ವಾ? ಆದ್ರೆ ಇದ್ರ ಹಿಂದಿರೋ ಉತ್ತರ ಇದೆಯಲ್ಲ, ಅದು ಅಷ್ಟೇ ಕಾಂಪ್ಲೆಕ್ಸ್. ಯಾಕಂದ್ರೆ ಇದು ಕೇವಲ ಒಂದು ನಿರ್ಧಾರ ಅಲ್ಲ, ಬದಲಿಗೆ ಇದೊಂದು ದೊಡ್ಡ ಸ್ಟ್ರಾಟಜಿಕ್ ಪಯಣದ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಇದನ್ನ ಒಂದು ದೊಡ್ಡ ಪರ್ವತ ಏರಿದ ಹಾಗೆ ಅಂತ ಅನ್ಕೋಬೋದು. ದಾರಿಯಲ್ಲಿ ಸವಾಲುಗಳು ಇದ್ದೇ ಇರ್ತವೆ, ಅಡಚಣೆಗಳು ಬರುತ್ತೆ, ರಿಸ್ಕ್ ಕೂಡ ಜಾಸ್ತಿನೇ. ಆದರೆ ಆ ಶಿಖರವನ್ನು ತಲುಪಿದಾಗ ಸಿಗೋ ಯಶಸ್ಸಿದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಆದರೆ ಬಿಸ್ನೆಸ್ ಜಗತ್ತಿನಲ್ಲಿ ಒಂದೇ ಒಂದು ಸರಿ ದಾರಿ ಅಂತ ಇಲ್ಲ. ಬದಲಿಗೆ ಹಲವು ದಾರಿಗಳಿರೋ ಒಂದು ಮ್ಯಾಪ್ ಇರುತ್ತೆ. ಈ ವಿಶ್ಲೇಷಣೆಯಲ್ಲಿ ನಾವು ಆ ಮ್ಯಾಪ್ ಅನ್ನು ಅರ್ಥ ಮಾಡಿಕೊಂಡು ನಿಮಗಾಗಿಯೇ ಇರೋ ಸರಿಯಾದ ದಾರಿಯನ್ನು ಹುಡುಕಲು ಸಹಾಯ ಮಾಡುತ್ತೇವೆ. ಮತ್ತು ನೋಡಿ, ಇಲ್ಲಿಂದಲೇ ನಿಜವಾದ ಚಾಲೆಂಜ್ ಶುರುವಾಗೋದು. ದೀರ್ಘಕಾಲದ ಯಶಸ್ಸಿಗೆ ನಮ್ಮ ಮಹತ್ವಾಕಾಂಕ್ಷೆ ಮತ್ತೆ ರಿಯಾಲಿಟಿ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಸಾಧಿಸಲೇಬೇಕು. ಅಂದ್ರೆ ನಿಯಂತ್ರಣ, ವೆಚ್ಚ, ಅಪಾಯ ಮತ್ತು ವೇಗ, ಈ 4 ಅಂಶಗಳ ನಡುವೆ ಸರಿಯಾದ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಗ್ಲೋಬಲ್ ಸಕ್ಸಸ್ನ ಕೀಲಿಕೆ. ಈ ಒಂದು ಮಾತಿದೆಯಲ್ಲ, ಇದೇ ನಮ್ಮ ಇಡೀ ಪಯಣದ ಗೈಡಿಂಗ್ ಪ್ರಿನ್ಸಿಪಲ್. ನಾವು ಎಲ್ಲಿಗೆ ತಲುಪಬೇಕು, ಯಾವ ಬ್ಯಾಲೆನ್ಸ್ ಸಾಧಿಸಬೇಕು ಅನ್ನೋದನ್ನ ಇದು ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನೇ ನಾವು ಗುರಿಯಾಗಿಟ್ಕೊಂಡು ಮುಂದೆ ಹೋಗಬೇಕು. ಸರಿ, ಹಾಗಾದ್ರೆ ಆ ಮ್ಯಾಪ್ ಓಪನ್ ಮಾಡೋ ಸಮಯ ಬಂದಿದೆ. ಒಂದು ಹೊಸ ಮಾರುಕಟ್ಟೆಗೆ ಎಂಟ್ರಿ ಕೊಡಕ್ಕೆ ನಮ್ಮ ಮುಂದಿರೋ 5 ಮುಖ್ಯ ತಂತ್ರಗಳು ಅಥವಾ ದಾರಿಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಈ ದಾರಿಯಲ್ಲಿ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಒಂದು ಬೇಸ್ ಕ್ಯಾಂಪ್ ಅನ್ನ ಸ್ಕ್ರ್ಯಾಚ್ನಿಂದ ಕಟ್ಟಿದ ಹಾಗೆ ಇದಕ್ಕೆ ತುಂಬಾನೇ ಸಮಯ, ಹಣ ಮತ್ತು ಸಂಪನ್ಮೂಲಗಳು ಬೇಕಾಗ್ತವೆ. ಸ್ಥಳೀಯ ಜ್ಞಾನ ಸಿಗೋದ್ರಿಂದ ಮತ್ತು ರಿಸ್ಕ್ ಹಂಚ್ ಹೋಗೋದ್ರಿಂದ ಇದು ಬೆಸ್ಟ್ ಆಪ್ಷನ್. ಆದರೆ ಒಂದು ವಿಷಯ ನೆನಪಲ್ಲಿರಬೇಕು, ಇಲ್ಲಿ ಕಂಟ್ರೋಲ್ ಕೂಡ ಶೇರ್ ಆಗುತ್ತೆ. ಮಾರ್ಕೆಟ್ಗೆ ಎಂಟ್ರಿ ಕೊಡಕ್ಕೆ ಇದಕ್ಕಿಂತ ಫಾಸ್ಟ್ ದಾರಿ ಬೇರೆ ಇಲ್ಲ. ಆದರೆ ಆರಂಭಿಕ ವೆಚ್ಚ ತುಂಬಾನೇ ಹೆಚ್ಚು. ಅಷ್ಟೇ ಅಲ್ಲ, 2 ಬೇರೆ ಬೇರೆ ಕಂಪನಿಗಳ ಕಲ್ಚರನ್ನು ಒಂದಾಗ್ಸೋದಿದೆಯಲ್ಲ, ಅದು ದೊಡ್ಡ ಸವಾಲು. ಇದು ಕಡಿಮೆ ಖರ್ಚು ಮತ್ತೆ ಕಡಿಮೆ ರಿಸ್ಕ್ನಲ್ಲಿ ಫಾಸ್ಟಾಗಿ ಎಕ್ಸ್ಪ್ಯಾಂಡ್ ಆಗೋಕೆ ಒಳ್ಳೆ ವಿಧಾನ. ಆದರೆ ಇಲ್ಲಿ ನಮ್ಮ ಬ್ರ್ಯಾಂಡ್ ಮೇಲಿನ ಕಂಟ್ರೋಲನ್ನು ಬಹುತೇಕ ಬಿಟ್ಕೊಡ್ಬೇಕಾಗುತ್ತೆ. ಇದು ಲಾಂಗ್ ಟರ್ಮಲ್ಲಿ ರಿಸ್ಕಿ ಆಡ್ಬೋದು. ಒಂದು ಹೊಸ ಮಾರ್ಕೆಟ್ ಹೇಗಿದೆ ಅಂತ ಟೆಸ್ಟ್ ಮಾಡಕ್ಕೆ ಇದಕ್ಕಿಂತ ಸಿಂಪಲ್ ದಾರಿ ಇನ್ನೊಂದಿಲ್ಲ. ಕಡಿಮೆ ಹೂಡಿಕೆ, ಕಡಿಮೆ ರಿಸ್ಕ್. ಆದರೆ ಇದರಿಂದ ಕಸ್ಟಮರ್ಸ್ ಜೊತೆ ನೇರ ಕಾಂಟ್ಯಾಕ್ಟ್ ಇರಲ್ಲ, ಹಾಗಾಗಿ ದೀರ್ಘಾವಧಿಯ ಬೆಳವಣಿಗೆಗೆ ಇದು ಅಷ್ಟೊಂದು ಸರಿ ಹೊಂದಲ್ಲ. ಸರಿ, ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಯಾವುದನ್ನ ಆಯ್ಕೆ ಮಾಡೋದು? ಉತ್ತರ ಇರೋದು ಈ 3 ಮುಖ್ಯಾಂಶಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಪ್ರತಿಯೊಂದು ಆಯ್ಕೆಯೂ ಒಂದು ರೀತಿಯ ಗಿವ್ ಅಂಡ್ ಟೇಕ್. ಸೊ ನಮ್ಮ ಮುಂದಿರೋ ಅಸಲಿ ಪ್ರಶ್ನೆ ಅಂದ್ರೆ, ಈ ದಾರಿಗಳ ನಡುವಿನ ನಿಜವಾದ ವ್ಯತ್ಯಾಸ ಏನು? ಒಂದಕ್ಕಿಂತ ಇನ್ನೊಂದನ್ನ ಯಾಕೆ ಆಯ್ಕೆ ಮಾಡಬೇಕು? ಬನ್ನಿ, ಇದನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡೋಣ. ಈ ಟೇಬಲ್ ಇದೆಯಲ್ಲ, ಇದು ಇಡೀ ಕಥೆಯ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಇಲ್ಲಿ ಗಮನಿಸಿ, ಪ್ರತಿಯೊಂದು ಆಪ್ಷನಲ್ಲೂ ಕಂಟ್ರೋಲ್, ಇನ್ವೆಸ್ಟ್ಮೆಂಟ್ ಮತ್ತೆ ರಿಸ್ಕ್ ಲೆವೆಲ್ ಹೇಗಿದೆ ಅಂತ ಹೋಲಿಸಲಾಗಿದೆ. ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸುತ್ತೆ, ನಮಗೆ ಹೆಚ್ಚು ಕಂಟ್ರೋಲ್ ಬೇಕು ಅಂದ್ರೆ ಹೂಡಿಕೆ ಮತ್ತು ರಿಸ್ಕ್ ಎರಡೂ ಹೆಚ್ಚಾಗುತ್ತೆ. ಅದೇ ರೀತಿ ರಿಸ್ಕ್ ಕಡಿಮೆ ಬೇಕು ಅಂದ್ರೆ ಕಂಟ್ರೋಲ್ ಬಿಟ್ಕೊಳ್ಳೇಬೇಕಾಗತ್ತೆ. ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಡೋಣ. ಕಾರನ್ನು ನಾವೇ ಓಡಿಸೋದಕ್ಕೂ ಬಸ್ಸಲ್ಲಿ ಹೋಗೋದಕ್ಕೂ ಇರೋ ವ್ಯತ್ಯಾಸಲ ಹಾಗೆ. ನಾವೇ ಓಡಿಸಿದ್ರೆ ಅಂದ್ರೆ ಅಂಗಸಂಸ್ಥೆ, ಕಂಟ್ರೋಲ್ ಪೂರ್ತಿ ನಮ್ಮದೇ, ಆದರೆ ಜವಾಬ್ದಾರಿಯೂ ನಮ್ಮದೇ. ಬಸ್ಸಲ್ಲಿ ಹೋದ್ರೆ ಅಂದ್ರೆ ಪರವಾನಗಿ ಆರಾಮಾಗಿರ್ಬೋದು, ಆದರೆ ದಾರಿ ನಮ್ಮಿಷ್ಟದಂತೆ ಇರಲ್ಲ. ಈಗ ಹೆಚ್ಚು ಹೂಡಿಕೆ ಇರೋ 2 ದಾರಿಗಳನ್ನ ಹೋಲಿಸೋಣ. ಇದು ಒಂದು ರೆಡಿಮೇಡ್ ಮನೆ ತಗೊಳ್ಳೋದು ಅಂದ್ರೆ ಸ್ವಾಧೀನ, ಮತ್ತು ನೀವೇ ಸೈಟ್ ತಗೊಂಡು ಮನೆ ಕಟ್ಸೋದು ಅಂದ್ರೆ ಅಂಗಸಂಸ್ಥೆ. ಇವೆರಡರ ನಡುವಿನ ವ್ಯತ್ಯಾಸ. ರೆಡಿಮೇಡ್ ಮನೆ ತಗೊಳ್ಳೋದು ಫಾಸ್ಟ್ ನಿಜ, ಆದರೆ ಅದು ದುಬಾರಿಯೂ ಹೌದು. ಜೊತೆಗೆ ಅದಕ್ಕೆ ಹೊಂದಿಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್. ಮನೆ ಕಟ್ಸೋದ ನಿಧಾನ, ಆದರೆ ಎಲ್ಲವೂ ನಮ್ಮ ಇಷ್ಟದಂತೆ ಇರುತ್ತೆ. ಸರಿ, ನಾವು ಮ್ಯಾಪ್ ನೋಡಿದ್ವಿ, ದಾರಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮಗೆ ಬೇಕಾಗಿರೋದೊಂದು ಕಂಪಸ್. ಮುಂದಿನ ಭಾಗದಲ್ಲಿ ನಾವು ನಮ್ಮ ನಿರ್ಧಾರಕ್ಕೆ ದಾರಿ ತೋರಿಸೋ ಒಂದು ವಿಶೇಷ ಫ್ರೇಮ್ವರ್ಕ್ ಬಗ್ಗೆ ತಿಳಿಯೋಣ. ಸರಿ, ಇಷ್ಟೆಲ್ಲ ಆಪ್ಷನ್ಸ್ ಇದ್ದಾಗ ಸರಿಯಾದನ್ನ ಆಯ್ಕೆ ಮಾಡೋದು ಹೇಗೆ? ಅದಕ್ಕಾಗಿ ಇರೋದು ಈ 4 ಹಂತದ ನಿರ್ಧಾರದ ಚೌಕಟ್ಟು. ಇದು ಯಾವುದೇ ಕನ್ಫ್ಯೂಷನ್ ಅನ್ನ ಕ್ಲಾರಿಟಿಗೆ ತರೋ ಒಂದು ಪವರ್ಫುಲ್ ವಿಧಾನ. 1ನೇದು, ಮಾನದಂಡಗಳನ್ನು ವಿವರಿಸಿ. ಅಂದ್ರೆ ನಮ್ಗೆ ಏನ್ ಮುಖ್ಯ ಅಂತ ಲಿಸ್ಟ್ ಮಾಡ್ಕೊಳ್ಳೋದು. ಸ್ಪೀಡಾ, ಕಂಟ್ರೋಲಾ ಅಥವಾ ಕಡಿಮೆ ಖರ್ಚಾ? 2ನೇದು, ತೂಕವನ್ನು ನಿಗದಿಪಡಿಸಿ. ಪ್ರತಿಯೊಂದಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡೋದು. 3ನೇದು,
ಆಯ್ಕೆಗಳನ್ನು ಅಂಕ ನೀಡಿ. ನಮ್ಮ ಮಾನದಂಡಗಳಿಗೆ ತಕ್ಕಂತೆ ಪ್ರತಿಯೊಂದು ದಾರಿಗೂ ಸ್ಕೋರ್ ಕೊಡೋದು. ಕೊನೆಯದಾಗಿ ಲೆಕ್ಕಾಚಾರ ಮಾಡಿ ಮತ್ತು ನಿರ್ಧರಿಸಿ. ಯಾವ ದಾರಿಗೆ ಅತಿ ಹೆಚ್ಚು ಸ್ಕೋರ್ ಬರುತ್ತೋ ಅದೇ ನಮ್ಮ ಪಯಣಕ್ಕೆ ಬೆಸ್ಟ್ ದಾರಿ. ಈ ಫ್ರೇಮ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಲ್ಲೊಂದು ಅದ್ಭುತ ಉದಾಹರಣೆ ಇದೆ ನೋಡಿ. ಈ ಸ್ಕೋರ್ ಕಾರ್ಡ್ ಗಮನಿಸಿ. ಇಲ್ಲಿ ಮಾರುಕಟ್ಟೆ ನಿಯಂತ್ರಣಕ್ಕೆ 30% ಮತ್ತು ವೇಗಕ್ಕೆ 25% ಪ್ರಾಮುಖ್ಯತೆ ನೀಡಲಾಗಿದೆ. ಎಲ್ಲಾ ಮಾನದಂಡಗಳನ್ನ ಲೆಕ್ಕ ಹಾಕಿದಾಗ ಜಂಟಿ ಉದ್ಯಮ ಅಥವಾ ಜೆವಿ 6.65 ಪಾಯಿಂಟ್ಸ್ನೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇದರ ಅರ್ಥ ಈ ನಿರ್ದಿಷ್ಟ ಕಂಪನಿಯ ಆದ್ಯತೆಗಳಿಗೆ ಜೆವಿ ಅತ್ಯುತ್ತಮ ಆಯ್ಕೆ. ಸರಿ, ದಾರಿ ಆಯ್ತು, ಡೆಸಿಷನ್ ಫೈನಲ್ ಆಯ್ತು. ಆದರೆ ನಿಜವಾದ ಜರ್ನಿ ಶುರುವಾಗೋದೇ ಇಲ್ಲಿಂದ. ಈಗ ನಮ್ಮ ಪ್ಲಾನನ್ನ ಕಾರ್ಯರೂಪಕ್ಕೆ ತರುವ ಸಮಯ. ಈ ಪಯಣದಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೆಯದು ಎಲ್ಲವೂ ಸರಿದೆಯಾ ಅಂತ ಡೀಪ್ ಆಗಿ ಚೆಕ್ ಮಾಡೋದು. ಎರಡನೆಯದು ಅಲ್ಲಿನ ಕಾನೂನು ಮತ್ತೆ ನಿಯಮಗಳನ್ನೆಲ್ಲ ಪಾಲಿಸೋದು. ಮೂರನೆಯದು ಪಾರ್ಟ್ನರ್ಶಿಪ್ ಅಥವಾ ನಮ್ಮದೇ ಕಂಪನಿ ಸ್ಥಾಪಿಸೋದು. ಮತ್ತು ಕೊನೆಯದಾಗಿ ಗ್ರ್ಯಾಂಡ್ ಆಗಿ ನಮ್ಮ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ನಲ್ಲಿ ಲಾಂಚ್ ಮಾಡೋದು. ಸರಿ, ನಾವು ಹೋಗ್ತಿರೋ ದಾರಿ ಸರಿಯಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಬೇಕಿರೋದು ಸ್ಪಷ್ಟ ಗುರಿಗಳು. ಇದನ್ನೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ KPI ಅಂತ ಕರೆಯೋದು. ಉದಾಹರಣೆಗೆ ಈ ಚಾರ್ಟ್ ನೋಡಿ. ಮೊದಲ ವರ್ಷದಲ್ಲಿ 5% ಮಾರುಕಟ್ಟೆ ಪಾಲನ್ನು ಪಡೆಯೋದು ನಮ್ಮ ಗುರಿಯಾಗಿರ್ಬೋದು. ಇದು ನಮ್ಮ ಪ್ರೋಗ್ರೆಸ್ ಅಲಿಯೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ದೊಡ್ಡ ಜರ್ನಿ ಶುರು ಮಾಡಕ್ ಮುಂಚೆ ಇಲ್ಲಿದೆ ಒಂದು ಫೈನಲ್ ಚೆಕ್ಲಿಸ್ಟ್. ಯಾವ ದಾರಿಯನ್ನು ಆಯ್ಕೆ ಮಾಡಿದ್ದೀರಿ, ಯಾಕೆ ಮಾಡಿದ್ದೀರಿ, ಯಶಸ್ಸಿಗೆ ಏನ್ಬೇಕು ಮತ್ತು ಎದುರಾಗಬಹುದಾದ ಅಪಾಯಗಳೇನು? ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಕ್ಲಿಯರ್ ಉತ್ತರ ಇರಬೇಕು. ಕೊನೆಯದಾಗಿ ಈ ಪ್ರಶ್ನೆ ನೇರವಾಗಿ ನಮ್ಮೆಲ್ಲರಿಗೂ, ನಮ್ಮ ಬಿಸ್ನೆಸ್ನ ಕನಸುಗಳಿಗೆ, ನಮ್ಮ ಗುರಿಗಳಿಗೆ. ವೇಗ, ನಿಯಂತ್ರಣ ಮತ್ತು ಅಪಾಯದ ಯಾವ ಸಮತೋಲನ ಅತ್ಯುತ್ತಮ? ಈ ವಿಶ್ಲೇಷಣೆಯು ನಿಮ್ಮ ಮುಂದಿನ ಜಾಗತಿಕ ಪಯಣಕ್ಕೆ ಒಂದು ಉಪಯುಕ್ತ ದಿಕ್ಸೂಚಿಯಾಗುತ್ತದೆ ಎಂದು ಭಾವಿಸ್ತೇನೆ.